ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಇವತ್ತು ಈ ವಿಡಿಯೋದಲ್ಲಿ ಚಾಪ್ಟರ್ 1 GSTಯಲ್ಲಿ ಕ್ವಶನ್ ನಂಬರ್ 9ನ ಸಾಲ್ವ್ ಮಾಡ್ತಾ ಇದ್ದೀನಿ. ನಾನು ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತಂದರೆ, ಅ ಡೀಲರ್ ಇನ್ ಮುಂಬೈ ಸಪ್ಲೈಡ್ ಸಮ್ ಐಡೆಂಟಿಕಲ್ ಐಟಮ್ಸ್ ಅಟ್ ದ ಫಾಲೋವಿಂಗ್ ಪ್ರೈಸಸ್ ಟು ಅ ಡೀಲರ್ ಇನ್ ಡೆಲ್ಲಿ. ಸೊ ಮುಂಬೈಯಿಂದ ಎಲ್ಲಿಗೆ ಸಪ್ಲೈ ಮಾಡೋಕ್ಕಾಗ್ತಾ ಇದೆ? ಡೆಲ್ಲಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಗೆ ಯಾವ ಟ್ರಾನ್ಸಾಕ್ಷನ್ ಬರುತ್ತೆ? ನಮಗೆ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಬರುತ್ತೆ. ಓಕೆ, ಸೊ ಫಸ್ಟ್ ಯಾವಾಗಲೂ ನಾವು ಮಾಡಬೇಕಾಗಿರೋದೇನು, ಯಾವ ಟ್ರಾನ್ಸಾಕ್ಷನ್ ಅಂತ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ಸೊ ಫೈಂಡ್ ದ ಟೋಟಲ್ ಅಮೌಂಟ್ ಆಫ್ ದ ಬಿಲ್. ಸೊ ಟೋಟಲ್ ಅಮೌಂಟ್ ಆಫ್ ದ ಬಿಲ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಅಂತಂದರೆ ಯಾವುದು ನಮಗೆ ಬರುತ್ತೆ? GST, IGST, GSTನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ. ಓಕೆ, ಸೊ ಇಲ್ಲೇನು ಮಾಡಿದ್ದಾರೆ ಅಂತಂದರೆ, ಏನೇನು ಕೊಟ್ಟಿದ್ದಾರೆ? ಒಂದು ಟೇಬಲ್ ಕೊಟ್ಟಿದ್ದಾರೆ. ಟೇಬಲಲ್ಲಿ ರೇಟ್ ಪರ್ ಐಟಮ್, ಒಂದು ಐಟಮ್ಗೆ ಎಷ್ಟು ರೇಟು ಅಂತ ರುಪೀಸಲ್ಲಿ ಕೊಟ್ಟಿದ್ದಾರೆ. ಅವರು ಕ್ವಾಂಟಿಟಿ ಕೊಟ್ಟಿದ್ದಾರೆ, ಅಂದರೆ ಎಷ್ಟು ನಂಬರ್ ಆಫ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ, ಮತ್ತು ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಕೆಲವುದಕ್ಕೆ ಡಿಸ್ಕೌಂಟ್ ಇದೆ, ಕೆಲವುದಕ್ಕೆ ಡಿಸ್ಕೌಂಟ್ ಇಲ್ಲ. ಹಾಗೇನೆ ಅವರು IGST ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ ಅಂತಂದರೆ ಅಲ್ಲಿ SGST ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಾವೇನು ಮಾಡಬೇಕು? IGSTನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ನೋಡಿ, SGST ಏನಾಗಿದೆ ಅಂತಂದರೆ ಎಲ್ಲನೂ 9% ಕೊಟ್ಟಿದ್ದಾರೆ. ಅಲ್ಲಿಗೆ IGST ಎಷ್ಟಾಗುತ್ತೆ? ನಿಮ್ಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು, 18% ಆಗುತ್ತೆ. ಇಂಟು 2 ಮಾಡ್ಕೋಬೇಕು ನಾವು, ಆವಾಗ GST ಸಿಗುತ್ತೆ ನಮಗೆ. ಓಕೆ, 18%ಗೆ ನಾವೇನು ಮಾಡಬೇಕು? IGSTನ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡೋಣ? ಫಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಟ್ಯಾಬ್ಯುಲರ್ ಕಾಲಮ್ನ ರೆಡಿ ಮಾಡ್ಕೊತೀನಿ, ಒಂದು ಟೇಬಲ್ನ ರೆಡಿ ಮಾಡ್ಕೊತೀನಿ ನಾನು. ಸೊ ಆ ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ಏನು ತೊಗೊತೀನಿ? ರೇಟ್ ಪರ್ ಐಟಮ್ ತೊಗೊತೀನಿ. ಸೆಕೆಂಡಲ್ಲಿ ಡಿಸ್ಕೌಂಟ್ ತೊಗೊತೀನಿ. ನೆಕ್ಸ್ಟು ಡಿಸ್ಕೌಂಟೆಡ್ ವ್ಯಾಲ್ಯೂ ತೊಗೊತೀನಿ ನಾನು. ಅದಾದಮೇಲೆ ಕ್ವಾಂಟಿಟಿ, ಆಮೇಲೆ ಟೋಟಲ್ ಕಾಸ್ಟ್ ತೊಗೊತೀನಿ ನಾನು. ಸೊ ಇಲ್ಲಿ IGSTನ ಟೇಬಲ್ ಒಳಗಡೆ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದ್ರದ್ದು ಸಹ GST ಏನಾಗಿದೆ ಅಂತಂದರೆ ಸೇಮ್ ಇದೆ, 9999 ಇದೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಸಪ್ರೇಟಾಗಿ ಕೆಳಗಡೆ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊತೀನಿ. ಒಂದೊಂದಕ್ಕೂ ಸಪ್ರೇಟಾಗಿ ಮಾಡೋ ನೆಸಸರಿ ಇರಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಹೋಗೋಣ ನಾವಿಲ್ಲಿ. ಸೊ ಈ ಟೇಬಲಲ್ಲಿ ಅದಾದಮೇಲೆ ರೇಟ್ ಪರ್ ಐಟಮ್ದು ಏನು ಕೊಟ್ಟಿದ್ದಾರೆ ಅವರು, ಸೇಮ್ ಅದನ್ನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಡಿಸ್ಕೌಂಟನ್ನು ಅಷ್ಟೇ ಕಾಪಿ ಮಾಡ್ಕೊಂಡಿದ್ದೀನಿ, ಕ್ವಾಂಟಿಟಿನೂ ಅಷ್ಟೇ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟು ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಡಿಸ್ಕೌಂಟೆಡ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ 1 ತೊಗೊಂಡಾಗ ನಾನು, ಸೊ ರೇಟ್ ಪರ್ ಐಟಮ್ದು 180 ರೂಪೀಸ್ ಕೊಟ್ಟಿದ್ದಾರೆ, ಬಟ್ ಡಿಸ್ಕೌಂಟು ಇಲ್ಲಿ ಇಲ್ಲ. ಸೊ ಡಿಸ್ಕೌಂಟ್ ಇಲ್ಲ ಅಂದಮೇಲೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಸಹ ಇಲ್ಲಿ ಫೈಂಡ್ ಔಟ್ ಮಾಡೋ ನೆಸಸರಿ ಇರಲ್ಲ. ಬಟ್ ಏನಾಗುತ್ತೆ? ಅಮೌಂಟು ಸೇಮ್ ಅಮೌಂಟ್ ಉಳ್ಕೊಳ್ಳುತ್ತೆ. ಎಷ್ಟು? ರೂಪೀಸ್ 180 ಹಾಗೆ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಹೋಗೋಣ ಇಲ್ಲಿ. ಸೊ ಡಿಸ್ಕೌಂಟೆಡ್ ವ್ಯಾಲ್ಯೂಲಿ ಸೆಕೆಂಡ್ 1ಗೆ ಏನಾಗಿದೆ? ಡಿಸ್ಕೌಂಟು 20% ಕೊಟ್ಟಿದ್ದಾರೆ. ಹಾಗಾದರೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜಿಗೆ ಫೈಂಡ್ ಔಟ್ ಮಾಡಬೇಕು? ನಾವು 80%ಗೆ ಫೈಂಡ್ ಔಟ್ ಮಾಡಬೇಕು. ಸೊ 80/100 ಇಂಟು ಏನು ಮಾಡೋಣ? ಇಲ್ಲಿ 260 ಹಾಕೊಳ್ಳೋಣ. ಸೊ 0 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು 0 ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಸೊ 8 6 ಎಷ್ಟು? 48ಗೆ 8 4. ಸೊ 8 2 16 ಅಂತಂದ್ರಲ್ಲಿಗೆ 20 ರೂಪೀಸ್ ಎಷ್ಟು ಬಂತು? 208 ಬಂತು ಅಲ್ವಾ? ಸೊ ನೆಕ್ಸ್ಟ್ ಹೋಗೋಣ 310. ಇಲ್ಲೂ ಸಹ ಡಿಸ್ಕೌಂಟ್ ಏನೂ ಇಲ್ಲ. ಸೊ ಅಲ್ಲಿಗೆ ನಾನು ಏನು ಮಾಡ್ತೀನಿ ಅಂತಂದರೆ ರೂಪೀಸ್ 310 ಹಾಗೇ ಬರ್ಕೊಬಿಡೋಣ. ಓಕೆ, ಸೊ ನೆಕ್ಸ್ಟ್ ಹೋದ್ರೆ ಡಿಸ್ಕೌಂಟು 30%. ಅಲ್ಲಿಗೆ ಡಿಸ್ಕೌಂಟೆಡ್ ವ್ಯಾಲ್ಯೂ ಎಷ್ಟು ಫೈಂಡ್ ಔಟ್ ಮಾಡಬೇಕು? ನಾವು 70%ಗೆ ಫೈಂಡ್ ಔಟ್ ಮಾಡಬೇಕು. ಸೊ 70/100 ಇಂಟು ಏನು ಮಾಡ್ತೀನಿ ನಾನು? 175 ಹಾಕೊತೀನಿ. ಸೊ 10 ಏನಾಗುತ್ತೆ? ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, 5 2s ತೊಗೊತೀನಿ ನಾನು. ನೆಕ್ಸ್ಟು 5 3s 15. ಸೊ ನೆಕ್ಸ್ಟು 5. ಓಕೆ, ಸೊ 35. ಸೊ 5 35 ಎಷ್ಟು? 175 ಬರುತ್ತೆ. ಸೊ ನೆಕ್ಸ್ಟ್ ಹೋದಾಗ ಏನಾಗುತ್ತೆ ಅಂತಂದರೆ ಇದೆರಡೂ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀನಿ ನಾನು. ಮಾಡ್ಕೊಂಡಾಗ ಎಷ್ಟು ಬರುತ್ತೆ? 7 5s 35, 35ಗೆ 5, ಇನ್ನು 3 ಉಳ್ಕೊಂತು. 7 3s 21 + 3 24/2 ಮಾಡ್ಕೊಳ್ಳೋಣ. ಅವಾಗ ಏನು ಸಿಗುತ್ತೆ ನಮಗೆ? 2 1s 2. ನೆಕ್ಸ್ಟು 2 2s ಏನಾಗುತ್ತೆ? 4, ಮತ್ತು 2 2s 4, ಅಲ್ಲಿಗೆ 1 ಉಳ್ಕೊಳ್ಳುತ್ತೆ. ಪಾಯಿಂಟ್ ಹಾಕ್ಕೊಳ್ಳೋಣ. ಪಾಯಿಂಟ್ ಹಾಕ್ಕೊಂಡು 10 ಆಗುತ್ತೆ. 2 5s 10, ಅಲ್ಲಿಗೆ 122.5 ಬಂತು ನನಗೆ. ಸೊ ಅಲ್ಲಿಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕ್ವಾಂಟಿಟಿ ಇದೆ, ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಕಾಸ್ಟ್ ಅಂತಂದರೆ ಇವಾಗ 180 ರೂಪೀಸ್ ಅನ್ನೋದು ಒಂದು ಐಟಮ್ಗಾಯಿತು ಅಲ್ವಾ? ಸೊ ಇಲ್ಲಿ ಟೋಟಲಾಗಿ ಎಷ್ಟು ಐಟಮ್ ಪರ್ಚೇಸ್ ಮಾಡ್ತಾ ಇದ್ದೀನಿ? ಆ ಥರದ್ದು ನಾನು 10 ಐಟಮ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ನಾವೇನು ಏನು ಮಾಡಬೇಕು ಅಂತಂದರೆ ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡಬೇಕು ಇಲ್ಲಿ? ಸೊ 10 ಇಂಟು 180 ರೂಪೀಸ್ 180ನ ಬರ್ಕೋಬೇಕು. ಸೊ ಅದೇ ಥರ ನೆಕ್ಸ್ಟಿಗೆ ಏನು ಮಾಡಬೇಕು ಅಂತಂದರೆ 20 ಇಂಟು ಏನು ಮಾಡಬೇಕು? ರೂಪೀಸ್ 208ನ ಬರ್ಕೋಬೇಕು. ಸೊ ನೆಕ್ಸ್ಟು ಓಕೆ, ನೆಕ್ಸ್ಟ್ ಏನು ಮಾಡಬೇಕು? 30 ಇಂಟು ರೂಪೀಸ್ ಎಷ್ಟು ಬರ್ಕೋಬೇಕು? ನಾವು 310 ಬರ್ಕೋಬೇಕು. ಸೊ ನೆಕ್ಸ್ಟು 20 ಇಂಟು ರೂಪೀಸ್ ಎಷ್ಟು ಬರ್ಕೋಬೇಕು? ಇಲ್ಲಿ 122.5 ಬರ್ಕೋಬೇಕು. ಓಕೆ, ಸೊ ಇವಾಗ ಫೈಂಡ್ ಔಟ್ ಮಾಡ್ಕೊಂಡು ಹೋಗೋಣ ನಾವು. ಸೊ ನೆಕ್ಸ್ಟು
18 1 18, ಸೊ 20 ಇದೆ, 20ನ ಹಾಗೆ ಬರ್ಕೋಣ. ಎಷ್ಟಾಯಿತು? 1800 ಆಯಿತು. ಸೊ ನೆಕ್ಸ್ಟ್ ಹೋದಾಗ ಏನಾಗುತ್ತೆ? 2 8 ಎಷ್ಟು? 16 ಅಲ್ವಾ? ಸೊ 16 ಹಾಗೆ ಬರ್ಕೊತೀನಿ ನಾನು. ಸೊ ನೆಕ್ಸ್ಟ್ 2 2 ಏನಾಗುತ್ತೆ? 4 ಬರುತ್ತೆ, ಇನ್ನೊಂದು 0 ಇದೆ, 0ನ ಹಾಗೆ ಬರ್ಕೋಣ. ಸೊ 4160 ಬಂತು. ಸೊ ನೆಕ್ಸ್ಟ್ ಹೋಗ್ತೀನಿ, 3 1 3, ನೆಕ್ಸ್ಟ್ 3 3 ಏನಾಗುತ್ತೆ? 9, ಅಲ್ಲಿಗೆ ಎಷ್ಟು 0 ಇದೆ? 20ನ ಹಾಗೆ ಬರ್ಕೋಣ. ಸೊ ಅಲ್ಲಿಗೆ ರುಪೀಸ್ ಎಷ್ಟಾಯಿತು? 9300 ಆಯಿತು. ಸೊ ನೆಕ್ಸ್ಟ್ ಹೋಗೋಣ, 2 5 ಎಷ್ಟು? 10. ಓಕೆ, ಸೊ 1 2 2 4, 4 + 1 5, 2 2 4, 2 1 2, ಇನ್ನೊಂದು 0 ಇದೆ, 0 ಹಂಗೆ ಬರ್ಕೊತೀನಿ, 1 ಪಾಯಿಂಟ್ ಹಾಕೋಬೇಕು. ಅಲ್ಲಿಗೆ 2450 ರುಪೀಸ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತಂದರೆ ಇವಾಗ ಸೊ ಟೋಟಲ್ ಕಂಡುಹಿಡಿಬೇಕಿದ್ರದ್ದು. ಸೊ ಟೋಟಲ್ ಕಂಡುಹಿಡಿಬೇಕು ಅಂತಂದರೆ ಅಲ್ಲಿಗೆ ಏನು ಮಾಡಬೇಕು? ಎಲ್ಲನೂ ಸಹ ನಾವು ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟು 0.0 ಹಂಗೆ ಬರ್ಕೋಣ. ನೋಡಿ 0 ಇದೆ, ಫಸ್ಟು ನೋಡಿದಾಗ ಎಲ್ಲದರಲ್ಲೂ ಏನಾಗಿದೆ? 0ನೇ ಇರೋದ್ರಿಂದ ಏನು ಮಾಡ್ಕೋಬೇಕು? ಇಲ್ಲಿ 0 ಹಾಗೆ ಬರ್ಕೋಣ. ಸೊ ಸೆಕೆಂಡಿಗೆ ಹೋದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ 5, ಸೊ 5 + 6 ಎಷ್ಟಾಯಿತು? 11 ಆಯಿತು. 11 ಅಂತಂದರೆ ಅಲ್ಲಿಗೆ 1. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 1 ಬರುತ್ತೆ. 4 + 1 ಏನಾಗುತ್ತೆ? 5 ಆಗುತ್ತೆ. 5 + 3 ಏನಾಗುತ್ತೆ? 8. ಸೊ ನೆಕ್ಸ್ಟು 8 + 1 9. ಸೊ 9 + 8 ಅಂತಂದರೆ 17. 17ಗೆ 7, ನೆಕ್ಸ್ಟ್ ಎಷ್ಟು ಉಳ್ಕೊಂತು? 1. 2 + 1 ಏನಾಗುತ್ತೆ? 3. 3 + 9 ಅಂತಂದರೆ ಅಲ್ಲಿಗೆ ಎಷ್ಟಾಗುತ್ತೆ? 12. ಸೊ 12 + 4 ಅಂತಂದರೆ ಅಲ್ಲಿಗೆ 16. 16 + 1 ಅಂತಂದರೆ 17. ಸೊ ಎಷ್ಟು ಬಂತು ಅಲ್ಲಿಗೆ? ರುಪೀಸ್ 17,000. ಓಕೆ, 710 ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು? ಇವಾಗಲೇ ಹೇಳ್ಕೊಟ್ಟಿದ್ದೇನೆ ಟ್ರಾನ್ಸಾಕ್ಷನ್ ಯಾವ್ದು ಬಂದಿದೆ? ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಬಂದಿದೆ. ಸೊ ಇಂಟರ್ ಸ್ಟೇಟ್ ಟ್ರಾನ್ಸಾಕ್ಷನ್ ಬಂದಿರೋದ್ರಿಂದ ನಾವೇನು ಫೈಂಡ್ ಔಟ್ ಮಾಡಬೇಕು? ಇಲ್ಲಿ IGSTನ ಫೈಂಡ್ ಔಟ್ ಮಾಡಬೇಕು. ಸೊ IGST ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದೆ? ಆಲ್ರೆಡಿ ನಾನು 18% ಅಂತ ಹೇಳಿದ್ದೀನಿ. ಸೊ ಇಲ್ಲೇನು ಮಾಡಬೇಕು? 18/100 ಇಂಟು ಟೋಟಲ್ ಹಾಕೋಬೇಕು. ಟೋಟಲ್ ಎಷ್ಟು? 17,710 ರುಪೀಸ್. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ 1010 ಏನಾಗುತ್ತೆ? ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು? 2 9s, ಓಕೆ, 2 5s. ನೆಕ್ಸ್ಟ್ 5ಇಂದ ಏನು ಮಾಡೋಣ? ಇದನ್ನು ಡಿವೈಡ್ ಮಾಡೋಣ. ಸೊ ಡಿವೈಡ್ ಮಾಡಿದಾಗ ಏನು ಬರುತ್ತೆ? 5 1s, ಓಕೆ, 5 3s ಎಷ್ಟು? 15. ನೆಕ್ಸ್ಟು 5 5s ಎಷ್ಟಾಗುತ್ತೆ ನಮಗೆ? 25 ಆಗುತ್ತೆ. ನೆಕ್ಸ್ಟು 5 4s ಎಷ್ಟಾಗುತ್ತೆ ನಮಗೆ? 20 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ? 0.5. ಓಕೆ, ಸೊ 0.2 10 ಅಲ್ವಾ ಉಳ್ಕೊಳ್ಳೋದು? 0.2 ಬಂತು. ನೆಕ್ಸ್ಟ್ ಇದೆರಡೂ ಮಲ್ಟಿಪ್ಲಿಕೇಶನ್ ಮಾಡ್ಕೋಣ. 9 2s 18, 18ಗೆ 8, ಓಕೆ 1. 9 4s ಎಷ್ಟು ಬರುತ್ತೆ? 36. 36 + 1 ಅಂತಂದರೆ 37, ಅಲ್ಲಿಗೆ 3 ಉಳ್ಕೊಂತು. ನೆಕ್ಸ್ಟು 9 5s ಹೋಗೋಣ. 9 5s ಎಷ್ಟು? ಸೊ 45. 9 5s ಎಷ್ಟು? 45. 45 + 3 ಅಂತಂದರೆ ಅಲ್ಲಿಗೆ 48ಗೆ 8, ನೆಕ್ಸ್ಟ್ 4. ನೆಕ್ಸ್ಟು 9 3s ತೊಗೊಂಡಾಗ ಏನಾಗುತ್ತೆ? 27 ಬರುತ್ತೆ. 27 ಅಂತಂದರೆ ಅಲ್ಲಿಗೆ 31 ಬರುತ್ತೆ ಅಲ್ವಾ? ಇಲ್ಲಿ ಪಾಯಿಂಟ್ ಹಾಕೋಣ. ಅಲ್ಲಿಗೆ ರುಪೀಸ್ ಎಷ್ಟು ಬಂತು ನಮಗೆ? IGST 3187.8 ಬಂತು ಅಲ್ವಾ? ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವಿಲ್ಲಿ ಅಮೌಂಟ್ ಆಫ್ ಬಿಲ್ಲನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅಮೌಂಟ್ ಆಫ್ ಬಿಲ್ಲನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ? ಅಮೌಂಟ್ ಆಫ್ ಬಿಲ್ಲು, ಓಕೆ, ಸೊ ಟೋಟಲ್ ಕಾಸ್ಟ್ ಏನು ಬರುತ್ತೆ ಅದನ್ನು ಪ್ಲಸ್ ಏನು GST ಪೇ ಮಾಡ್ತೀವಿ ನಾವು ಅದೆರಡನ್ನೂ ಆ್ಯಡ್ ಮಾಡಿದಾಗ ಏನು ಸಿಗುತ್ತೆ ನಮಗೆ? ಅಮೌಂಟ್ ಆಫ್ ಬಿಲ್ ಸಿಗುತ್ತೆ. ಅಲ್ಲಿಗೆ ಸೊ ರುಪೀಸು ಬ್ರಾಕೆಟ್ ಒಳಗಡೆ 17,710, ಓಕೆ, ಸೊ ಪ್ಲಸ್ ಅದ್ರ ಜೊತೆಗೆ 3,187.8 ಇದೆರಡೂ ಆ್ಯಡ್ ಮಾಡಿದಾಗ ಏನು ಬರುತ್ತೆ ನಮಗೆ ನೋಡಿ? ಸೊ ಏನು ಬರುತ್ತೆ? 0.8 ಹಾಗೆ ಬರ್ಕೋಣ ನಾವು. ಸೊ 7 ಸಹ ಹಾಗೆ ಬರ್ಕೋಣ. 8 + 1 ಏನಾಗುತ್ತೆ ನಮಗೆ? 9 ಆಗುತ್ತೆ. ಸೊ ನೆಕ್ಸ್ಟ್ 7 + 1 ಏನಾಗುತ್ತೆ? 8 ಆಗುತ್ತೆ. ಸೊ 7 + 3 ಅಂತಂದರೆ 10ಗೆ 0 1. ಸೊ ಅಲ್ಲಿಗೆ ರುಪೀಸ್ ಎಷ್ಟು ಬಂತು ನಮಗೆ? 20,897.8 ಬಂತು. ಓಕೆ, ಇದು 80 ಪೈಸಾ. ಸೊ ದಿಸ್ ಈಸ್ ದ ಆನ್ಸರ್. ಈ ಥರ ಸಾಲ್ವ್ ಮಾಡ್ಬೋದು. ನೋಡಿ ಇಲ್ಲಿ IGST ಏನು ಕೊಟ್ಟಿದ್ರು ನಮಗೆ? SGST ಕೊಟ್ಟಿದ್ರು, ಅದನ್ನು IGST ಆಗಿ ನಾವು ಕನ್ವರ್ಟ್ ಮಾಡಿಕೊಂಡು ಇನ್ನೊಂದು ಟೇಬಲಲ್ಲಿ ಯಾಕೆ IGSTನ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ದ ರೇಟ್ ಆಫ್ ದ GST ಏನಾಗಿದೆ? ಸೇಮ್ ಇದೆ, ಅದಕ್ಕೋಸ್ಕರ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಇವತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿರೋಂಥ ಪ್ರಾಬ್ಲಮ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.